ಇದೆ ನೋಡಿರಿ, ಈ ಥರ ಬರ್ತವೆ ಪೀಸಸ್ಗಳು ಕಟ್ ಮಾಡಿದ್ಮೇಲೆ. ನಮಗೆ ಹೇಗೆ ಬೇಕೋ ಹಾಗೆ ಪೀಸಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸಕ್ಕರೆ 3 ಗ್ಲಾಸ್ ಸಕ್ಕರೆ ತೊಗೋಬೇಕು. 1 ಗ್ಲಾಸು ಕಡಲೆ ಹಿಟ್ಟು, 1 ಗ್ಲಾಸು ಕಾಯಿ ತುರಿ, 1 ಗ್ಲಾಸು ತುಪ್ಪನಾದ್ರೂ ತೊಗೋಬೋದು, ಇಲ್ಲ ಎಣ್ಣೆನಾದರೂ ತೊಗೋಬೋದು. 1 ಗ್ಲಾಸು ಹಾಲು, 1 ಗ್ಲಾಸ್ ಹಾಲು ಹಾಕ್ಕೋಬೇಕು. 1 ಗ್ಲಾಸು ಶುಗರ್, 3 ಗ್ಲಾಸ್ ಹಾಕ್ಕೋಬೇಕು. ಈಗ ನಾನು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸು ಕೊಬ್ಬರಿ ತುರಿ, 1 ಗ್ಲಾಸು ತುಪ್ಪ ಅಥವಾ ಎಣ್ಣೆ ಬೇಕಂದರೆ ಎಣ್ಣೆನಾದರೂ ಹಾಕ್ಕೋಬೋದು. 1 ಗ್ಲಾಸು ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗಬಾರ್ದು, ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ತಿರುಗಿಸ್ತಾನೆ ಇದ್ದೀನಿ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ ಮತ್ತೆ 2 ಗ್ಲಾಸು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕುದೀತಾ ಇದೆ ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇದು ತಿರುಗಿಸ್ತಾನೆ ಇರಬೇಕು, ತಿರುಗಿಸೋದು ಬಿಟ್ಟರೆ ತಳ ಹಿಡಿಯುತ್ತೆ. ಇದು ಎಣ್ಣೆ ಬಿಡೋವರೆಗೂ ತಿರುಗಿಸ್ತಾನೆ ಇರಬೇಕು. ಈ ಡಿಶ್ಶು ಇದೇನು ಹೊಸದಲ್ಲ, ಸ್ವಲ್ಪ ಹಳೆ ಡಿಶ್ಶೇ, ಚೆನ್ನಾಗಿ ಬರುತ್ತೆ. ತಿಂದು ನೋಡಿ, ನೀವು ಮಾಡಬೇಕು, ಮಾಡಿ ತಿರುಗಿಸ್ತಾನೆ ಇರಬೇಕು. ಇದು ಹಳೆ ಡಿಶ್ಶು. ಇದು 7 ಕಪ್ ಅಂತ ಯಾಕಂತಾರೆ ಅಂದರೆ, ಇದು 7 ಕಪ್ ಹಾಕಬೇಕು. 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಕಾಯಿ ತುರಿ, 1 ಕಪ್ಪು ತುಪ್ಪ, 1 ಕಪ್ಪು ಹಾಲು, 3 ಲೋಟ ಸಕ್ಕರೆ ಹಾಕಬೇಕು. ಹಾಗಾಗಿ 7 ಕಪ್ ಅಂತ ಹೇಳ್ತಾರೆ. ಇದು ನಮ್ಮೂರಲ್ಲಿ 2 ಜನ ಹೆಣ್ಮಕ್ಳು ಕುತ್ಕೊಂಡು ಮಾತಾಡ್ತಾಯಿದ್ರು. 7 ಕಪ್ ಮಾಡ್ಕೊಂಬಂದಿದ್ರು, ತುಂಬ ಚೆನ್ನಾಗಾಗಿತ್ತು, ಭಾಳ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳಿಸ್ಕೊಂಡಿದ್ದಷ್ಟೇ, ಮತ್ತು ಅವರನ್ನು ಕೇಳಲಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ನಾನು ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂತು 7 ಕಪ್ಪು. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಆವಾಗವಾಗ ನಾನು ಮಾಡ್ತಾಯಿರ್ತೀನಿ 7 ಕಪ್ ಸ್ವೀಟು. ಅದು ಕುದೀತಾ ಇದೆ. ಅದು ಕುದೀತಾ ಇರಬೇಕಾದ್ರೆ ತಟ್ಟೆಗೆ ತುಪ್ಪ ಹೀಗೆ ಗ್ರೀಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ತಿರುಗಿಸ್ತಾ ಇದು ಇರಬೇಕು. ಈ ಕನ್ಸಿಸ್ಟೆನ್ಸಿ ಬಂದಿದೆ. ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ಈಗ ತುಪ್ಪ ಹಚ್ಕೊಂಡಿರೋ ಟ್ರೈ ಇದೆಯಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಟ್ರೈಗೆ ಹಾಕ್ಕೊತಾ ಇದ್ದೀವಿ. ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ಪ್ರೆಡ್ ಮಾಡೋಣ. ಬಿಸಿ ಇರುವಾಗಲೇ ಕಟ್ ಮಾಡಬೇಕು. ಚಾಕು ತಗೊಂಡು ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ ಮಾಡಿದರೆ ಆಯಿತು. ಮತ್ತು ಆರಿದ ಮೇಲೆ ಡ್ರೈ ಆಗಿಬಿಡುತ್ತೆ, ಕಟ್ ಮಾಡಲಿಕ್ಕೆ ಬರೋದಿಲ್ಲ. ತಟ್ಟಿಗೆ ಹಾಕಿ 5 ನಿಮಿಷ ಆದರೆ ಸಾಕ್ರಿ. ಇದು ಆವಾಗಲೇ ಕಟ್ ಮಾಡಬೇಕು, ಬಿಸಿ ಇರುವಾಗ. ಆಗಿದೆ ನೋಡಿ, ಈ ಶೇಪ್ ಬರುತ್ತೆ. ಒಂದು 5-10 ನಿಮಿಷ ಆದರೂ ಸಾಕು ನೋಡಿರಿ. ಈ ಥರ ಬರ್ತಾವೆ ಪೀಸಸ್ಗಳು ಕಟ್ ಮಾಡಿದ್ಮೇಲೆ. ನಮಗೆ ಹೇಗೆ ಬೇಕು ಹಾಗೆ ಪೀಸಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪಫಿ ಬಂದಿದೆ.
ಮಾಡಿದ್ದೆ. ನನಗೆ ಯಾರು ಹೇಳ್ಕೊಟ್ಟಿದ್ದು? ಇದು ಯಾರೋ ಹೀಗೆ ಮಾತಾಡ್ತಾ ಇದ್ರು, ಅದನ್ನ ಕೇಳಿಸ್ಕೊಂಡು ನಾನೇ ಟ್ರೈ ಮಾಡಿದೆ. ಮಾಡಿ ಮಕ್ಳಿಗೆ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿದೆ, ಮಾಡ್ಕೊಡಿ ಅಂದ್ರ ಚೆನ್ನಾಗಿದೆ.